ಹುಮನಾಬಾದ್ ಪುರಸಭೆಯಲ್ಲಿ ಏನು ಡ್ರೈವರ್ ನೇಮಕಾತಿ 10 ಜನರಿಗೆ ನೇಮಕಾತಿ ವಿಷಯದಾಗ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಹುಮನಾಬಾದ್ ಪುರಸಭೆ ಮುಖ್ಯಾಧಿಕಾರಿಯವರು 10 ಜನರಿಗೆ ವಾಹನ ಚಾಲಕರು ನೇಮಕಾತಿ ಮಾಡ್ಕೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಲಿಸ್ಟ್ ಕಳಿಸ್ಯಾರ. ಆ ಲಿಸ್ಟ್ನಾಗ ಡ್ರೈವರ್ ಅಂದ್ರೆ ಸರ್ಕಾರ ಆದೇಶ ನೀಡಿದ ಮೊದಲನಿಗೆ ಆ ವಿದ್ಯಾರ್ಥಿ ಹುಡುಗನಿಗೆ ವಾಹನ ಚಾಲಕ ಲೈಸೆನ್ಸ್ ಬೇಕು. ಅವನಿಗೆ ಹೆವಿ ಬ್ಯಾಜ್, ಅದು ಹೆವಿ ಬ್ಯಾಜ್ ಏನಿಲ್ಲ ಅವನ ಬಲ್ಲಿ, ಲೈಟ್ ಲೈಸೆನ್ಸ್ ಅದ. ಪುರಸಭೆದವ್ರು ಏನು ಮಾಡ್ಯಾರ ಅಂದ್ರೆ ಗೋಲ್ಮಾಲ್ ಮಾಡಿ ಅವ್ರಿಗೆ ಒಂದು ಲಿಸ್ಟ್ ಮಾಡಿ ಮೊನ್ನೆ ಜಿಲ್ಲಾಧಿಕಾರಿಗೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ತಂದು ಈ ಹುಮನಾಬಾದ್ ಪುರಸಭೆಯಲ್ಲಿ ಸೇರ್ಪಡೆ ಮಾಡ್ಕೊಳ್ತಾರೆ. ಅದಕ್ಕೆ ಖಂಡನೆ ವಿಷಯ ಅದು. ಯಾಕಂದರೆ ಮತ್ತು ಇನ್ನೊಂದು ಏನದ ಅಂದ್ರೆ ಸ್ಥಳೀಯ ಜನರಿಗೆ ಬಿಟ್ಟು ಬೇರೆ ಊರದವ್ರಿಗೆ ತೊಗೊಂಡು ಇಲ್ಲಿ ವಾಹನ ಚಾಲಕರು ನೇಮಕಾತಿ ಮಾಡ್ಕೊಳತ್ತಾರೆ. ನಮ್ಮ ಪುರಸಭೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ನೌಕರಿ ಬರ್ಬೇಕಲ್ಲಿ ಕೆಲಸಕ್ಕೆ ಬರಬೇಕು. ಆದರೆ ಅವ್ರು ಪೈ ಊರ್ಲಿ ಬರಬೇಕೆಂದ ಕೆಲಸ ಮಾಡ್ಬೇಕು. ಯಾವಾಗ ನಮ್ಮ ಹುಮನಾಬಾದ್ ಸ್ವಚ್ಛತೆ ಯಾವಾಗ ಆಗಬೇಕು ಅಂಥೇಳಿ ನಮ್ದು ಆಗ್ರಹ ಇದೆ. ಆಯಿತು, ಅದು ಮೊನ್ನೆ ಜಿಲ್ಲಾಧಿಕಾರಿ ಕೂಡ ನಾವು ಮನೆಗೆ ಕೊಟ್ಟಿದ್ದೆವು. ಮೊನ್ನೆ ಪುರಸಭೆ ಮಾಜಿ ಅಧ್ಯಕ್ಷರಲ್ಲಿಂದು ಜಿಲ್ಲಾಧಿಕಾರಿ ಕೊಟ್ಟಿದ್ದೆವು, ಮೊನ್ನೆ PD ಅವ್ರಿಗೆ ಕೊಟ್ಟಿದ್ದೆವು, ಚೀಲ್ಡ್ ಲೇಬರ್ ಕೊಟ್ಟಿದ್ದೆವು. ಇವೆಲ್ಲ ನಮ್ಮಲ್ಲಿ ಕಾಪಿ ಕೂಡ ಇವೆ. ಮೊನ್ನೆ ಆ ಜಿಲ್ಲಾಧಿಕಾರಿ ಕೊಟ್ಟಿದ್ದು ಕೂಡ ಕಾಪಿ ಇವೆ. ಇದಕ್ಕೆ ಏನು ವಾಹನ ಚಾಲಕರ ನೇಮಕಾತಿ ತಡೆ ಹಿಡಿಬೇಕು. ನಾವೇನು ಉದ್ದೇಶಪೂರ್ವಕ ಅಂತಿಲ್ಲ, ಸರ್ಕಾರ ಪಾಲನೆ ಆ ಡ್ರೈವರ್ ಬಳಿ ಹೆವಿ ಬ್ಯಾಜ್ ಇರಬೇಕು ಅಂಥವೇ ನೇಮಕಾತಿ ಮಾಡ್ಕೊಂಬಲ್ಲ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಯಾವುದೇ ಕಾಲ್ ಫಾರಮ್ ಮಾಡಿಲ್ಲ ಅವರು, ಯಾವ ಪೇಪರ್ದಾಗ ಕೊಟ್ಟಿಲ್ಲ, ಯಾವ ನೋಟಿಸ್ ಬೋರ್ಡಿಗೆ ಹಚ್ಚಿಲ್ಲ. ಅವರೇ ಯಾರಿಗೆ ಬೇಕು ಗೋಲ್ಮಾಲ್ ಮಾಡ್ಕೊಂಡು ಎಷ್ಟು ಜನಕ್ಕೆ ಬೇಕು ಅಷ್ಟು ಮಂದಿ ಲಿಸ್ಟ್ ಮಾಡಿ ಕಳಿಸಿ ಈ ಥರ ಗೋಲ್ಮಾಲ್ ಆಗ್ಯದ. ಅದು ಗೋಲ್ಮಾಲ್ ಮಾಡಿ ಆ ಜನರಿಗೆ ನೇಮಕಾತಿ ಮಾಡ್ಕೊಂಡ್ರೆ ತಡೆ ಹಿಡಿಬೇಕು. ಇಲ್ಲದಿದ್ದರೆ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಂಘಟನೆ ವತಿಯಿಂದ ಕೂಡ ನಾವು ಉಗ್ರ ಹೋರಾಟ ಮಾಡ್ತೇವೆ. ಪುರಸಭೆ ಎದುರಿಗೆ ಮುತ್ತಿಗೆ ಹಾಕ್ತೇವೆ, ಪುರಸಭೆ ಬೀಗ ಹಾಕಿ ಮುತ್ತಿಗೆ ಹಾಕ್ತೇವೆ. ಒಂದು ವೇಳೆ ತಡೆಯಲ್ಲಿ ಹೋದ್ರಂದ್ರೆ ಅವ್ರ ನಿಯಮ ಪ್ರಕಾರ ಏನದ, ನಿಯಮ ಪ್ರಕಾರ ಅವ್ರು ಸರ್ಕಾರ ನಿಯಮ ಪ್ರಕಾರ ನೇಮಕಾತಿ ಮಾಡ್ಕೊಳಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ಳ ಅವ್ರು ಸರ್ಕಾರ ನಿಯಮ ಪ್ರಕಾರ ಮಾಡ್ಕೊಂಬಲಕ್ಕ. ಬಟ್ ಆ ವಿದ್ಯಾರ್ಥಿ ಬಲ್ಲಿ ಬೇಕು, ಹೆವಿ ಬೇಜ್ ಇರಬೇಕು ಲೈಸೆನ್ಸು, ಅಂಥವ್ರು ತೊಗೊಳ್ಳಿ ಅಂತೇಳಿ ನಮ್ಮದೊಂದು ಮನವಿ ಇದೆ. ಅದು